ನೀವು ಕಂಡಂತೆ ಸರೋಜಾ ದೇವಿಯವರು ಹಿಂಗಿದ್ರು, ಅವರ ಶಿಸ್ತು, ಅವರ ಆರೋಗ್ಯ ರುಟೀನ್ಗಳು ಇದನ್ನೆಲ್ಲ ಯಾವ ಥರ ಪಾಲಿಸ್ಕೊಂಡು ಬರ್ತಿದ್ರು ಅಂತ? ಅವ್ರ ಜೊತೆ ಅಭಿನಯ ಮಾಡೋಕ್ಕೆ ನಮಗೇನು ಅವಕಾಶ ಇದ್ದಿಲ್ಲ. ಆದರೆ ಅವರು ನೋಡಿ ಕಲ್ತಿರೋದು ಬಹಳ ಇದೆ. ಅವರು ತಮ್ಮನ್ನು ತಾವು ನಡೆಸ್ಕೋತಾ ಇದ್ದಂತಹ ರೀತಿ, ಅದು ಸಾರ್ವಜನಿಕವಾಗಿ ಒಬ್ಬ ವ್ಯಕ್ತಿಯಾಗಿ, ಒಬ್ಬ ಕಲಾವಿದೆಯಾಗಿ ಅದು ಬಹಳ ವಿರಳ. ಅವ್ರು ಯಾವಾಗಲೂ ಆಲ್ವೇಸ್ ಬ್ಯೂಟಿಫುಲ್. ಕಷ್ಟ ಅಲ್ವಾ? ಶಿ ಯೂಸ್ ಟು ಬಿ ಲೈಕ್ ದಟ್. ಮೇಡಮ್, ನೀವು ಯಾವತ್ತಾದರೂ ಭೇಟಿ ಆಗಿದ್ದಿದೆಯಾ ಅಥವಾ ಭೇಟಿಯಾದ ಸಂದರ್ಭದಲ್ಲಿ ಅವರು ಹಂಚ್ಕೊಂಡಂಥ ಮಾತುಗಳು ನೆನಪಿದೆಯಾ? ಅಲ್ಲ, ಅನೇಕ ಸರ್ತಿ ಭೇಟಿಯಾಗಿರೋದ್ರ ಬಗ್ಗೆ ಅಲ್ಲ, ಬೇರೆ ಬೇರೆ ವಿಚಾರಗಳು ಮಾತಾಡೋರು. ನಾವು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರೆ ಹೊಗಳೋರು. ಅದೇ ಎಷ್ಟು ಜನ ಮನಸ್ಸಿರುತ್ತಲ್ವ, ಅಷ್ಟು ದೊಡ್ಡ ಕಲಾವಿದೆಗೆ ನಮಗೆ ಫೋನ್ ಮಾಡಿ ನೀನು ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ಅಂತ ಹೇಳುವಂಥದ್ದು ಏನಿರುತ್ತೆ. ಆ ರೀತಿ ಬಹಳ ಮಾತುಕತೆ ಆಗಿದೆ. ಮತ್ತು ಎಷ್ಟು ಸತಿ ಊಟ ಹಾಕಿದ್ದಾರೆ. ಆ್ಯಕ್ಟಿಂಗ್ ಬಗ್ಗೆ ಏನಾದರೂ ಸಜೆಷನ್ ಕೊಡ್ತಿದ್ದಿದ್ದು ಇದೆಯಾ ಅಮ್ಮ? ಇಲ್ಲ, ನಾವು ಜೊತೇಲಿ ಆ್ಯಕ್ಟ್ ಮಾಡಿಲ್ಲದೆ ಇರೋದ್ರಿಂದ ಅದಿಲ್ಲ. ಅದನ್ನು ನಾವು ಅವ್ರು ನೋಡಿ ಕಲ್ತಿರೋದಿದೆ. ಯಾವ ರೀತಿ ಅವ್ರ ಕಣ್ಣು ಬರ್ಕೊಳ್ಳೋರಲ್ಲ, ಅಥವಾ ಅವ್ರು ಮಾತಾಡ್ತಾ ಇದ್ರಿದ್ದಿ, ಅವ್ರ ಸ್ಟ್ಯಾನ್ಸ್ ಸೋ ಗ್ರೇಸ್ಫುಲ್. ಸಾಕಷ್ಟು ಪ್ರಶಸ್ತಿಗಳು, ಪದ್ಮಶ್ರೀ ಆಗಿರ್ಬೋದು, ಪದ್ಮಭೂಷಣ ಅವ್ರಿಗೆ ಬಂದಿದೆ. ಇಂಥ ಪ್ರಶಸ್ತಿ ಬಗ್ಗೆ ಮಾತಾಡೋದಾದ್ರೆ ಬಹಳ ಕಡಿಮೆ ಅಲ್ಲ? ಕಲಾವಿದೆಯರಿಗೆ ಬರೋದು ಬಹಳ ಕಡಿಮೆ ಅಲ್ವಾ? ನಟರಿಗೆ ಬರುತ್ತೆ, ಪುರುಷರಿಗೆ ಬರುತ್ತೆ, ಸ್ತ್ರೀಯರು ಬಹಳ ಕಡಿಮೆ. ಇವ್ರು ಯಾವಾಗ ತಗೊಂಡವರು ಪದ್ಮಭೂಷಣ? ಕೊನೆಯದಾಗಿ ಯಾವಾಗ ಸಿಕ್ಕಿದ್ರಿ ಮೇಡಮ್, ನಿಮ್ಗೆ ನೆನಪಿದೆಯಾ? ಐ ಥಿಂಕ್ ಅಬೌಟ್ ಇಯರ್ಗೂ ಸಮಥಿಂಗ್. ನಾನು ಮರ್ತೋಗಿದೆ, ಅವ್ರ ಮನೇಲಿ ಊಟ ಮಾಡಿದ್ದೇನೆ. ಇದಿಷ್ಟು ಮಾಳವಿಕಾ ಅವಿನಾಶ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.